ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಅಂದ್ರೆ 19/1/2026 ಬಾಬಾರವರ ಮಧುಲ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಓಂ ಶಾಂತಿ. ಇವತ್ತಿನ ಮುರಳಿಯ ಸಾರವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಸುಂದರವಾದ ಲೌಕಿಕ ದೃಶ್ಯವನ್ನ ಕಲ್ಪನೆ ಮಾಡ್ಕೊಳ್ಳೋಣ. ಖಂಡಿತ. ಒಬ್ಬ ರೈತ ಅಲ್ವಾ, ಅವನು ವರ್ಷವಿಡೀ ತನ್ನ ಜಮೀನನ್ನ ಪ್ರೀತಿಯಿಂದ ಹದಗೊಳಿಸಿ ಉತ್ತು ಎಲ್ಲ ಸಿದ್ಧ ಮಾಡಿರ್ತಾನೆ. ಬೀಜ ಬಿತ್ತೋಕೆ ಸಿದ್ಧವಾಗಿ ಕಾಯ್ತಾ ಇರ್ತಾನೆ. ಅವನ ಪೂರ್ತಿ ಗಮನ ಆಕಾಶದ ಕಡೆಗೆ. ಹೌದು, ಮಳೆಗಾಗಿ. ಹೌದು, ಒಂದೊಳ್ಳೆ ಮುಂಗಾರು ಮಳೆಗಾಗಿ ಕಾಯ್ತಿರುವಾಗ ಇದ್ದಕ್ಕಿದ್ದಂತೆ ಅವನು ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಳೆ ಬರುತ್ತೆ. ಆಗ ಅವನ ಮುಖದಲ್ಲಿ ಒಂದು ಸಂತೋಷ ಇರುತ್ತಲ್ಲ, ಅದಕ್ಕೆ ಪಾರವೇ ಇರಲ್ಲ. ಆ ಮಳೆ ಅವನ ಇಡೀ ವರ್ಷದ ಶ್ರಮವನ್ನ ಸಾರ್ಥಕಗೊಳಿಸುತ್ತೆ. ಹೌದಲ್ವೇ? ಆ ಅಮೂಲ್ಯ ಸಮಯವನ್ನ ಅವನು ಹೇಗೆ ಬಳಸ್ಕೊಳ್ತಾನೆ ಅನ್ನೋದ್ರ ಮೇಲೆ ಅವನ ಇಡೀ ವರ್ಷದ ಫಸಲು ನಿಂತಿರುತ್ತೆ. ಇದನ್ನೇ ಇಂದು ಬಾಬಾ ಎಷ್ಟು ಮಧುರವಾಗಿ ನಮ್ಮ ಜೀವನಕ್ಕೆ ಹೋಲಿಸಿದ್ದಾರೆ ನೋಡಿ. ನಮ್ಮ ಜೀವನದಲ್ಲೂ ಅಂತಹ ಒಂದು ಶ್ರೇಷ್ಠ ಭಾಗ್ಯವಂತ ಸಮಯ ಬಂದಿದೆ ಅಂತ. ಹೌದು. ಅಂದ್ರೆ ಬೃಹಸ್ಪತಿಯ ದಶೆ ಬಂದಿದೆ ಅಂತೆ ನೆನ್ಪಿಸ್ತಾರೆ. ಎಲ್ಲಾ ಗ್ರಹಣಗಳ ಕಾಲ ಮುಗಿದು ಈಗ ಸೌಭಾಗ್ಯದ ಸಮಯ ಶುರುವಾಗಿದೆ. ಅದ್ಭುತ. ಬಾಬಾ ಮುರಳಿಯನ್ನ ಹೀಗೆ ಶುರು ಮಾಡ್ತಾರೆ. ಮಧುರ ಮಕ್ಕಳೇ, ಈಗ ವಿಶೇಷವಾಗಿ ಭಾರತ ಮತ್ತು ಇಡೀ ಪ್ರಪಂಚದ ಮೇಲೆ ಬೃಹಸ್ಪತಿಯ ದಶೆಯು ಕುಳಿತುಕೊಳ್ಳಲಿದೆ. ತಂದೆಯು ನೀವು ಮಕ್ಕಳ ಮೂಲಕ ಭಾರತವನ್ನು ಸುಖಧಾಮವನ್ನಾಗಿ ಮಾಡುತ್ತಿದ್ದಾರೆ. ಈ ಒಂದೇ ಒಂದು ವಾಕ್ಯದಲ್ಲಿ ಎಂಥ ಭರವಸೆ ಮತ್ತೆ ಜವಾಬ್ದಾರಿ ಎರಡನ್ನೂ ಬಾಬಾ ನಮಗೆ ಕೊಡ್ತಾ ಇದ್ದಾರೆ. ಖಂಡಿತ. ಇಲ್ಲಿ ಬಾಬಾ ಬೃಹಸ್ಪತಿಯ ದಶೆ ಅಂತ ಹೇಳೋದು ಅದು ಕೇವಲ ಜ್ಯೋತಿಷ್ಯದ ಮಾತಲ್ಲ. ಜ್ಯೋತಿಷ್ಯದಲ್ಲಿ ಬೃಹಸ್ಪತಿಯನ್ನ ಅತ್ಯಂತ ಶುಭ ಗ್ರಹ ಅಂತಾರೆ. ಹೌದು. ಆದರೆ ಇಲ್ಲಿ ಸ್ವಯಂ ಭಗವಂತನೇ ತಂದಿರುವ ಅವಿನಾಶಿ ಶ್ರೇಷ್ಠ ಭಾಗ್ಯದ ಸಮಯವಿದು. ಅಂದ್ರೆ ಕಲಿಯುಗದ ರಾಹುಕೇತುಗಳ ದಶೆ, ಆ ಅಜ್ಞಾನದ ಗ್ರಹಣದ ಸಮಯ ಮುಗಿದು ಈಗ ಜ್ಞಾನ ಸೂರ್ಯನ ಬೆಳಕಿನಲ್ಲಿ ಶ್ರೇಷ್ಠ ಭಾಗ್ಯದ ಸಮಯ ಶುರುವಾಗಿದೆ. ಮತ್ತು ಈ ಮಹಾನ್ ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ನಮ್ಮನ್ನೇ ನಿಮಿತ್ತರನ್ನಾಗಿ ಮಾಡಿದ್ದಾರೆ ಅನ್ನೋದು ಎಷ್ಟು ದೊಡ್ಡ ಸೌಭಾಗ್ಯ ಅಲ್ವಾ? ನಿಜ. ಈ ಶ್ರೇಷ್ಠ ಸಮಯದಲ್ಲಿ ನಮ್ಮ ಪಾತ್ರವೇನು, ನಾವು ಮಾಡಬೇಕಾದ ಕರ್ತವ್ಯವೇನು ಅಂತ ನಮ್ಮ ಗಮನವನ್ನು ಸೆಳೆಯುತ್ತ ಬಾಬಾ ಒಂದು ಬಹಳ ಮಹತ್ವದ ಪ್ರಶ್ನೆಯನ್ನ ಕೇಳುತ್ತಾರೆ. ಹೌದು. ಯಾವುದು ಆ ಪ್ರಶ್ನೆ? ಬಾಬಾ ಕೇಳ್ತಾರೆ, 16 ಕಲಾ ಸಂಪೂರ್ಣರಾಗಲು ನೀವು ಮಕ್ಕಳು ಯಾವ ಪುರುಷಾರ್ಥ ಮಾಡುತ್ತಿದ್ದೀರಿ ಅಂತ. ಆಹಾ, ಈ ಪ್ರಶ್ನೆಯನ್ನ ಬಾಬಾ ಕೇಳೋದ್ರ ಹಿಂದೆ ಒಂದು ಆಳವಾದ ರಹಸ್ಯ ಇದೆ ಅನ್ಸತ್ತೆ. ಸರ್ವಜ್ಞನಾದ ತಂದೆಗೆ ನಮ್ಮ ಪುರುಷಾರ್ಥದ ಬಗ್ಗೆ ಗೊತ್ತಿಲ್ವಾ? ಖಂಡಿತ ಇದೆ. ಆದ್ರೆ ಅವರು ನಮ್ಮ ಗಮನವನ್ನ ನಮ್ಮ ಅಂತಿಮ ಗುರಿ ಮತ್ತೆ ಆ ಗುರಿಯನ್ನ ತಲುಪೋ ಮಾರ್ಗದ ಕಡೆಗೆ ತಸ್ತಾ ಇದ್ದಾರೆ. ಸರಿ. 16 ಕಲಾ ಸಂಪೂರ್ಣ ಆಗೋದು ನಮ್ಮ ಲಕ್ಷ್ಯ. ಅದನ್ನ ತಲುಪೋಕೆ ಇರೋ ಒಂದೇ ಸಾಧನ ಪುರುಷಾರ್ಥ. ನಾವು ಮಾಡ್ತಿರೋ ಪುರುಷಾರ್ಥ ಸರಿ ಇದೆಯಾ, ಅದರಲ್ಲಿ ತೀವ್ರತೆ ಇದೆಯಾ ಅಂತ ನಮ್ಮನ್ನ ನಾವೇ ನೋಡ್ಕೊಳ್ಳೋಕೆ ಈ ಪ್ರಶ್ನೆ ಒಂದು ಕನ್ನಡಿ ಥರ. ಹೌದು. ಅದಕ್ಕೆ ಬಾಬಾ ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ದಾರಿ ತೋರಿಸ್ತಾರೆ. ಯೋಗಬಲವನ್ನು ಜಮಾ ಮಾಡಿಕೊಳ್ಳುವ ಪುರುಷಾರ್ಥ ಅಂತ. ಕೇವಲ ಜ್ಞಾನದ ಅಂಶಗಳನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳೋದಲ್ಲ, ಆ ಜ್ಞಾನವನ್ನ ಸ್ಮೃತಿಯಲ್ಲಿ ತಂದು ಯೋಗಬಲವನ್ನ ಸಂಗ್ರಹಿಸೋದು ನಿಜವಾದ ಪುರುಷಾರ್ಥ. ಆಮೇಲೆ ಒಂದು ಸುಂದರವಾದ ಲೌಕಿಕ ಮಾತನ್ನ ಆಧ್ಯಾತ್ಮಿಕವಾಗಿ ವಿವರಿಸ್ತಾರೆ. ದಾನ ಕೊಟ್ರೆ ಗ್ರಹಣವು ಬಿಡುವುದು ಅಂತ. ಇದೊಂದು ಅದ್ಭುತವಾದ ಮಾತು. ಸಾಮಾನ್ಯವಾಗಿ ದಾನ ಅಂದ್ರೆ ಹಣ, ವಸ್ತು ಅಥವಾ ಅನ್ನದಾನ ಅಂತ ತಿಳ್ಕೊಳ್ತಾರೆ. ಆದ್ರೆ ಬಾಬಾ ಹೇಳ್ತಾರೆ, ಆತ್ಮದ ಮೇಲೆ ಹಿಡ್ದಿರೋ ಅತಿ ದೊಡ್ಡ ಗ್ರಹಣ ಅಂದ್ರೆ ದೇಹಾಭಿಮಾನ. ಹೌದು. ಆ ದೇಹಾಭಿಮಾನದಿಂದ ಹುಟ್ಟುವ ಕಾಮ ವಿಕಾರ ಅನ್ನೋ ದೊಡ್ಡ ಅವಗುಣದ ದಾನ ಮಾಡ್ಬಿಡಿ ಅಂತಾರೆ. ಯಾವಾಗ ನಾವು ನಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡಿ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿ ಇರ್ತೀವೋ ಆಗ ಈ ವಿಕಾರಗಳ ದಾನ ಸಹಜವಾಗುತ್ತೆ. ಹೌದು, ಆ ದಾನದಿಂದಲೇ ನಮ್ಮೇಲೆ ಹಿಡಿದಿರೋ ಅಜ್ಞಾನದ ಗ್ರಹಣ ಬಿಟ್ಹೋಗುತ್ತೆ ಮತ್ತು ನಮ್ಮ ಆತ್ಮ 16 ಕಲೆಗಳಿಂದ ಸಂಪೂರ್ಣವಾಗಿ ಸತೋಪ್ರಧಾನವಾಗಿ ಹೊಳೆಯೋಕ್ ಶುರುವಾಗುತ್ತೆ. ಅತ್ಯಂತ ಸುಂದರವಾದ ವಿಶ್ಲೇಷಣೆ. ಇದೇ ಭಾವದಲ್ಲಿ ಮುಳುಗೋಕೆ ಇಂದಿನ ಮುರಳಿಯಲ್ಲಿ ಬಾಬಾ ನೀವು ಮಾತಾಪಿತಾ ಅನ್ನೋ ಗೀತೆಯನ್ನ ನೆನಪಿಸ್ತಾರೆ. ಓಂ ಶಾಂತಿ. ಈಗ ಬಾಬಾ ಜ್ಞಾನದ ಆಳವಾದ ಸಮುದ್ರಕ್ಕೆ ನಮ್ಮನ್ನ ಕರ್ಕೊಂಡೋಗ್ತಾರೆ. ಬಾಬಾ ಹೇಳ್ತಾರೆ, ಇಲ್ಲಿ ಮಕ್ಕಳು ಸಮ್ಮುಖದಲ್ಲಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಇದು ಭಕ್ತಿ ಮಾರ್ಗದ ಹಾಗೆ ಕೇವಲ ಮಹಿಮೆ ಹಾಡೋದಲ್ಲ. ಅಲ್ಲಿ ದೇವರನ್ನ ನೀವು ಮಾತಾಪಿತಾ ಅಂತ ಹಾಡ್ತೀವಿ, ಆದ್ರೆ ಅವರಿಂದ ಏನು ಸಿಗುತ್ತೆ ಅಂತ ಗೊತ್ತಿರಲ್ಲ. ನಿಜ.
ಇಲ್ಲಿ ಆದ್ರೂ ನಾವು ನೇರವಾಗಿ ಸಮ್ಮುಖದಲ್ಲಿ ಕೂತು 21 ಜನ್ಮಗಳ ಸ್ವರ್ಗದ ಆಸ್ತಿಯ ಹಕ್ಕುದಾರರಾಗ್ತಾ ಇದೀವಿ. ಈ ಖುಷಿ, ಈ ನಶೆ ಸದಾ ಇರ್ಬೇಕು. ಹೌದು, ಈ ನಶೆ ಮಧುಬನದಿಂದ ಅಥವಾ ಕ್ಲಾಸಿಂದ ಹೊರಗೆ ಹೋದ ತಕ್ಷಣ ಮಾಯವಾಗಬಾರದು ಅಂತಾರೆ ಬಾಬಾ. ಪರಮಾತ್ಮ ತಂದೆಯೇ ನಮಗೆ ಓದಿಸ್ತಿದ್ದಾರೆ, ನಮ್ಮ ಮೂಲಕ ಭಾರತವನ್ನು ಸುಖಧಾಮವನ್ನಾಗಿ ಮಾಡುತ್ತಿದ್ದಾರೆ. ಯಾರು ನಿಮಿತ್ತರಾಗುತ್ತಾರೋ ಅವರೇ ಆ ಸುಖಧಾಮದ ಮಾಲೀಕರಾಗುತ್ತಾರೆ ಅನ್ನೋ ಸ್ಮೃತಿ ನಿರಂತರವಾಗಿರಬೇಕು. ಬಾಬಾ ನೆನಪಿಸ್ತಾರೆ, 5000 ವರ್ಷಗಳ ಹಿಂದೆಯೂ ಇದೇ ರೀತಿ ನಾನು ಬಂದು ನಿಮ್ಗೆ ರಾಜ್ಯಭಾಗ್ಯವನ್ನ ಕೊಟ್ಟಿದ್ದೆ ಅಂತ. ಅಂದ್ರೆ ಇದು ಇತಿಹಾಸದ ಪುನರಾವರ್ತನೆ? ಹೌದು, ಇದೇ ದೃಶ್ಯ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ. ಇದನ್ನ ನಾವು ನಮ್ಮ ಬುದ್ಧಿ ಚಕ್ಷುವಿನಿಂದ ಸ್ಪಷ್ಟವಾಗಿ ನೋಡ್ತಾ ಇದೀವಿ. ಇದೇ ವಿಷಯವನ್ನ ಇನ್ನಷ್ಟು ಸ್ಪಷ್ಟಪಡಿಸೋಕೆ ಬಾಬಾ ಸ್ವಸ್ತಿಕದ ಉದಾಹರಣೆ ಕೊಡ್ತಾರೆ. ಲೌಕಿಕದಲ್ಲಿ ವ್ಯಾಪಾರಿಗಳು ತಮ್ಮ ಹೊಸ ಲೆಕ್ಕದ ಪುಸ್ತಕದ ಮೇಲೆ ಸ್ವಸ್ತಿಕವನ್ನ ಬಿಡಿಸ್ತಾರೆ. ಅದೊಂದು ಶುಭ ಸಂಕೇತ ಅಂತ. ಹೌದು, ಎಲ್ಲರೂ ಹಾಗೆ ಮಾಡ್ತಾರೆ. ಆದ್ರೆ ಅದರ ನಿಜವಾದ ಆಧ್ಯಾತ್ಮಿಕ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಈ ಸ್ವಸ್ತಿಕವೇ ಸತ್ಯ, ತ್ರೇತ, ದ್ವಾಪರ, ಕಲಿಯುಗಗಳ ಸಂಪೂರ್ಣ ಚಕ್ರದ ಸಂಕೇತ. ಇದು ನಮ್ಮ 84 ಜನ್ಮಗಳ ಪರಿಪೂರ್ಣ ಲೆಕ್ಕಾಚಾರ. ಬಾಬಾ ಹೇಳ್ತಾರೆ, ಶಾಸ್ತ್ರಗಳಲ್ಲಿ ಕಲ್ಪದ ಆಯುಷ್ಯವನ್ನೇ ಲಕ್ಷಾಂತರ ವರ್ಷಗಳು ಅಂತ ತಪ್ಪಾಗಿ ಹೇಳಿದ್ರಿಂದ ಈ ಸ್ವಸ್ತಿಕದ ರಹಸ್ಯ ಯಾರಿಗೂ ಅರ್ಥವೇ ಆಗಲ್ಲ. ನಂತರ ಬಾಬಾ ಶುದ್ಧತೆಯ ಮಹತ್ವವನ್ನ ತಿಳಿಸೋಕೆ ಜಗನ್ನಾಥಪುರಿ ಮತ್ತೆ ಶ್ರೀನಾಥ ದ್ವಾರದ ಉದಾಹರಣೆ ಕೊಡ್ತಾರೆ. ಅಲ್ಲಿ ದೇವರಿಗೆ ಭೋಗವನ್ನ ತಯಾರಿಸುವಾಗ ಎಷ್ಟು ಶುದ್ಧತೆ, ಎಷ್ಟು ನಿಯಮಗಳನ್ನ ಪಾಲಿಸ್ತಾರೆ. ಹೌದು, ಬಾಯಿಗೆ ಬಟ್ಟೆ ಕಟ್ಕೊಂಡು. ಹೌದು, ಅತ್ಯಂತ ಸ್ವಚ್ಛತೆಯಿಂದ ತಯಾರಿಸ್ತಾರೆ. ಬಾಬಾ ಹೇಳ್ತಾರೆ, ಆ ಜಡಭೋಗಕ್ಕೆ ಅಷ್ಟು ಪವಿತ್ರತೆ ಬೇಕು ಅಂದ್ರೆ ಈ ಚೈತನ್ಯ ಜ್ಞಾನವನ್ನ ಧಾರಣೆ ಮಾಡ್ಕೊಳ್ಳೋಕೆ ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಎಷ್ಟು ಶುದ್ಧವಾಗಿರಬೇಕು. ಖಂಡಿತ, ಆಗಲೇ ಜ್ಞಾನದ ಸಂಪೂರ್ಣ ಧಾರಣೆ ಸಾಧ್ಯ. ಹೌದು. ಮತ್ತು ಈ ಮುರಳಿಯಲ್ಲಿ ಅತ್ಯಂತ ಹೃದಯವನ್ನ ಕರ್ಗಿಸೋ ಮಾತು ಅಂದ್ರೆ, ಅತಿ ಪ್ರಿಯ ತಂದೆಯೂ ಬಂದು ನಿಮ್ಮ ಸೇವಕನಾಗಿದ್ದಾರೆ. ಇದನ್ನ ಸ್ವಲ್ಪ ಆಳವಾಗಿ ಚಿಂತನೆ ಮಾಡ್ಬೇಕು. ಇಡೀ ವಿಶ್ವದ ಮಾಲೀಕ ಪರಮಪಿತಾ ಪರಮಾತ್ಮ ನಮ್ಗೋಸ್ಕರ ನಮ್ಮನ್ನ ಪತಿತರಿಂದ ಪಾವನರನ್ನಾಗಿ ಮಾಡೋಕ್ಕೆ ನಮ್ಮ ಸೇವಕನಾಗಿದ್ದಾರೆ. ನಿಜ. ಈ ಶರೀರವನ್ನ ಬಾಡಿಗೆಗೆ ಪಡೆದು ನಮ್ಮ ಉದ್ಧಾರಕ್ಕಾಗಿ ಪ್ರತಿದಿನ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಸ್ಮೃತಿಯೇ ನಮ್ಮನ್ನ ಎಲ್ಲಾ ಚಿಂತೆಗಳಿಂದ ಮುಕ್ತಗೊಳಿಸಿಬಿಡುತ್ತೆ ಅಲ್ವಾ? ಖಂಡಿತ. ನಮ್ಮ ಸ್ಥಿತಿಯನ್ನ ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು. ಇದೇ ಸ್ಮೃತಿಯಲ್ಲಿ ಮುಂದುವರಿಯುತ್ತಾ ಬಾಬಾ ನಮ್ಮನ್ನ ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರಿಗಳು ಅಂತ ಕರೀತಾರೆ. ಎಂತಹ ಸುಂದರ ಬಿರುದು! ಹೌದು, ಲೌಕಿಕ ವ್ಯಾಪಾರಗಳೆಲ್ಲ ಈ ಜನ್ಮದ ಜತೆ ಮಣ್ಣು ಪಾಲಾಗುತ್ತೆ. ಆದರೆ ನಾವು ಮಾಡ್ತಿರೋದು ಸತ್ಯವಾದ ವ್ಯಾಪಾರ. ಈ ಜ್ಞಾನರತ್ನಗಳ ವ್ಯಾಪಾರದ ಲಾಭ ಇದೆಯಲ್ಲ, ಅದು 21 ಜನ್ಮಗಳವರೆಗೆ ನಮ್ ಜೊತೆ ಬರುತ್ತೆ. ಆದ್ರೆ ಬಾಬಾ ಹೇಳ್ತಾರೆ, ಈ ವ್ಯಾಪಾರವನ್ನ ವಿರಳ ಆತ್ಮಗಳೇ ಮಾಡ್ತವೆ. ಎಲ್ಲರೂ ಇದರ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳಲ್ಲ. ಮತ್ತು ಈ ವ್ಯಾಪಾರವನ್ನ ವಿಸ್ತರಿಸೋಕೆ ಅಂದ್ರೆ ಸೇವೆ ಮಾಡೋಕೆ ಬಾಬಾ ಯುಕ್ತಿಯನ್ನು ತಿಳಿಸ್ತಾರೆ. ಹೌದು. ಪ್ರದರ್ಶನಿಗಳು, ಚಿತ್ರಗಳು, ವಿಶೇಷವಾಗಿ ಏಣಿ ಚಿತ್ರ ಮತ್ತು ಗೀತೆಯ ಭಗವಂತ ಕೃಷ್ಣ ಅಲ್ಲ, ನಿರಾಕಾರ ಶಿವ ಅನ್ನೋದನ್ನ ಸಾಬೀತುಪಡಿಸೋ ಚಿತ್ರದ ಮೂಲಕ ಅನೇಕರ ಕಲ್ಯಾಣ ಮಾಡೋಕ್ ಹೇಳ್ತಾರೆ. ಅಂದ್ರೆ ನಾವೇ ಜ್ಞಾನಗಂಗೆಯರಾಗ್ಬೇಕು. ಹೌದು, ನಾವೇ ಜ್ಞಾನಗಂಗೆಯರಾಗಿ ಎಲ್ಲೆಡೆ ಹೋಗಿ ಈ ಜ್ಞಾನವನ್ನ ಹಂಚಬೇಕು ಅಂತ. ಲೌಕಿಕ ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳು ನಾಶ ಆಗಲ್ಲ. ಆದ್ರೆ ಈ ಜ್ಞಾನಗಂಗೆಯಾದ ನಾವು ಜ್ಞಾನವನ್ನ ಕೊಟ್ರೆ ಅನೇಕ ಆತ್ಮಗಳು ಪತಿತರಿಂದ ಪಾವನರಾಗ್ತಾರೆ ಅಂತ ನಮ್ಮ ಕರ್ತವ್ಯವನ್ನ ನೆನಪಿಸ್ತಾರೆ. ಸೇವೆಯ ಜೊತೆಗೆ ಸ್ವಯಂ ಪರಿವರ್ತನೆಯ ಬಗ್ಗೆ ಕೂಡ ಬಾಬಾ ನಮ್ಮನ್ನ ಆತ್ಮಪರಿಶೀಲನೆ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸ್ತಾರೆ. ನನ್ನಲ್ಲಿ ಯಾವುದೇ ಚಿಕ್ಕಪುಟ್ಟ ಮುಳ್ಳಂತೂ ಇಲ್ಮೆ. ಕಾಮದ ಮುಳ್ಳು, ಕ್ರೋಧದ ಚಿಕ್ಕ ಮುಳ್ಳು ಸಹ ಬಹಳ ಕೆಟ್ಟದ್ದು. ದೇವತೆಗಳು ಯಾವತ್ತೂ ಕ್ರೋಧಿಗಳಾಗಲ್ಲ. ಅವರ ಚಿತ್ರಗಳನ್ನ ನೋಡಿ. ನಾವು ದೇವತೆಯಾಗ್ಬೇಕು ಅಂದ್ರೆ ನಮ್ಮೊಳಗಿರೋ ಪ್ರತಿಯೊಂದು ಸಣ್ಣ ಮುಳ್ಳನ್ನು ಜ್ಞಾನ ಮತ್ತೆ ಯೋಗದಿಂದ ತೆಗೆದಾಕ್ಬೇಕು. ದೂರ ಮಾಡ್ತಾರೆ. ಶಂಕರನ ಬಗ್ಗೆ. ಹೌದು, ಶಂಕರನ 3ನೇ ಕಣ್ಣು ತೆರೆದ್ರೆ ವಿನಾಶ ಆಗತ್ತೆ ಅಂತ ಭಾವಿಸ್ತಾರೆ. ಬಾಬಾ ಸ್ಪಷ್ಟಪಡಿಸ್ತಾರೆ, ವಿನಾಶದ ಕಾರ್ಯ ಅನ್ನೋದು ನಾಟಕಾನುಸಾರ ನಡೆಯುತ್ತೆ, ಶಂಕರನ ಕಣ್ಣು ತೆರೆಯೋದ್ರಿಂದ ಅಲ್ಲ. ಓಹೋ. ಸೂಕ್ಷ್ಮವತನದಲ್ಲಿ ಶಂಕರನು ತಪಸ್ವಿ ಸ್ವರೂಪದಲ್ಲಿರ್ತಾನೆ. ಅಲ್ಲಿ ಇಂಥ ಯಾವುದೇ ಹಿಂಸಾತ್ಮಕ ದೃಶ್ಯಗಳು ಇರಲ್ಲ. ಅವರು ವಿನಾಶಕಾರಿ ಅಲ್ಲ, ಬದಲಿಗೆ ಶಂಕರನು ಸ್ಥಾಪನೆಯ ಕಾರ್ಯಕ್ಕೆ ಸಹಯೋಗಿ. ಈ ಜ್ಞಾನ ಎಷ್ಟೊಂದು ಕಳಂಕಗಳಿಂದ ನಮ್ಮನ್ನ ಮತ್ತು ಜಗತ್ತನ್ನ ಮುಕ್ತಗೊಳಿಸುತ್ತೆ ಅಲ್ವಾ? ನಂತರ ಬಾಬಾ ಸೃಷ್ಟಿ ನಾಟಕದ ಅತ್ಯಂತ ಗಹನವಾದ ರಹಸ್ಯವನ್ನ ತೆರೆದಿಡ್ತಾರೆ. ಇದು ಅನಾದಿ ಅವಿನಾಶಿ ನಾಟಕ. ಇದನ್ನ ಹೀಗೇಕೆ ಮಾಡಿದ್ದಾರೆ, ಹಾಗೇಕೆ ಮಾಡಿದ್ದಾರೆ ಅಂತ ಪ್ರಶ್ನಿಸೋ ಹಾಗಿಲ್ಲ.
ಇದರಲ್ಲಿ ಯಾರಿಗೂ ಮೋಕ್ಷ ಸಿಗಲ್ಲ, ಸಂಪೂರ್ಣ ಪ್ರಳಯವೂ ಆಗಲ್ಲ. ಪ್ರತಿಯೊಬ್ಬರೂ ಪಾತ್ರ ಮಾಡ್ಲೇಬೇಕು. ಹೌದು, ಎಲ್ಲ ಆತ್ಮರು ತಮ್ಮ ತಮ್ಮ ಪಾತ್ರವನ್ನ ಅಭಿನಯಿಸಲೇಬೇಕು. ಈ ಜ್ಞಾನ ನಮ್ಮನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಾಕ್ಷಿಯಾಗಿರೋಕೆ ಕಲಿಸುತ್ತೆ. ಯಾಕಂದ್ರೆ ಎಲ್ಲವೂ ನಾಟಕದ ನಿಯಮಾನುಸಾರ ನಡೀತಾ ಇದೆ. ಇದೇ ಜ್ಞಾನದ ಆಧಾರದ ಮೇಲೆ ತಂದೆಯ ಶ್ರೀಮತದಂತೆ ನಡೆದ್ರೆ ನಾವು ಕಾಲನ ಮೇಲೆ ಅಂದ್ರೆ ಸಾವಿನ ಮೇಲೆ ಜಯವನ್ನ ಗಳಿಸ್ತೀವಿ. ಹೌದು. ಅರ್ಧಕಲ್ಪ ಅಂದ್ರೆ ಸತ್ಯ ತ್ರೇತಾಯುಗಗಳಲ್ಲಿ ನಮಗೆ ಅಕಾಲ ಮೃತ್ಯು ಇರೋದಿಲ್ಲ. ಆದ್ರೆ ಇದಕ್ಕಾಗಿ ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ಸಾಮಾನ್ಯ ಪದವಿ ಪಡೆದ್ರೆ ಸಾಲದು, ಎಷ್ಟು ಸಾಧ್ಯವೋ ಅಷ್ಟು ಶ್ರೇಷ್ಠ ಪದವಿಯನ್ನ ಪಡಿಬೇಕು ಅಂತಾರೆ. ನಿಜ. ಲೌಕಿಕದಲ್ಲಿ ಜನರು ಒಂದು ಜನ್ಮದ ಸಂಪಾದನೆಗೆ ಎಷ್ಟು ಪುರುಷಾರ್ಥ ಮಾಡ್ತಾರೆ, ಆದರೆ ಇದು 21 ಜನ್ಮಗಳ ಶ್ರೇಷ್ಠ ಸಂಪಾದನೆ. ಹೌದು, ಮತ್ತು ಈ ಸಂಪಾದನೆಗೆ ಆಧಾರವೇನು ಅನ್ನೋದನ್ನ ಬಾಬಾ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ. ಮುರಳಿಯೇ ಎಲ್ಲದಕ್ಕೂ ಆಧಾರ. ಖಂಡಿತ. ಮುರಳಿ ಸಿಗ್ಲಿಲ್ಲ ಅಂದ್ರೆ ಶ್ರೀಮತ ಎಲ್ಲಿಂದ ಸಿಗುತ್ತೆ? ಮುರಳಿಯನ್ನ ತಪ್ಪಿಸ್ಕೊಳ್ಳೋದು ಅಂದ್ರೆ ತಂದೆಯ ಶ್ರೀಮತವನ್ನೇ ತಪ್ಪಿಸ್ಕೊಂಡ ಹಾಗೆ. ಹಾಗೆಯೇ ಈ ಜ್ಞಾನವನ್ನ ಹಂಚ್ಕೊಳ್ಳೋಕ್ಕೆ ಯಾವುದೇ ನಿರ್ಬಂಧಗಳಿಲ್ಲ. ಯಾರು ಬೇಕಾದರೂ ತಿಳಿಸ್ಬೋದು. ಕೇವಲ ಬ್ರಾಹ್ಮಣಿಯರಷ್ಟೇ ತಿಳಿಸ್ಬೇಕು ಅಂತೇನಿಲ್ಲ. ಯಾರಿಗೆ ಚೆನ್ನಾಗಿ ಧಾರಣೆಯಾಗಿದೆಯೋ ಅವರು ತಮ್ಮ ಅಂಗಡಿಗಳಲ್ಲಿ, ಮನೆಯಲ್ಲಿ ಚಿತ್ರಗಳನ್ನಿಟ್ಟು ಎಲ್ಲರ ಕಲ್ಯಾಣ ಮಾಡಬಹುದು. ಇದಕ್ಕೆಲ್ಲ ಭಗವಂತನೇ ಕಾರಣ, ಅವನಿಗೆ ನಮ್ಮ ಮೇಲೆ ಕರುಣೆ ಇಲ್ಲ ಅಂತ ದೂರುತ್ತಾರೆ. ಸಾಮಾನ್ಯವಾಗಿ ಈ ಮಾತು ಕೇಳಿಬರುತ್ತೆ. ಬಾಬಾ ಹೇಳ್ತಾರೆ, ಇದು ಅವರವರ ಕರ್ಮದ ಖಾತೆ. ತಂದೆಯನ್ನ ಮರೆತಾಗ ಇಂತಹ ಆಲೋಚನೆಗಳು ಬರುತ್ತೆ. ತಂದೆಯ ಪ್ರೀತಿ ಎಲ್ಲಾ ಮಕ್ಕಳ ಮೇಲೂ ಸಮಾನವಾಗಿರುತ್ತೆ. ಅವರು ಯಾರಿಗೂ ಹೆಚ್ಚು ಅಥವಾ ಕಡಿಮೆ ಕೊಡಲ್ಲ. ಜ್ಞಾನದ ಸಾಗರವೇ ನಮ್ಮ ಮುಂದಿದೆ. ಮಕ್ಕಳು ತಮ್ಮ ಪುರುಷಾರ್ಥದ ಪಾತ್ರೆಯಿಂದ ಎಷ್ಟು ಬೇಕಾದರೂ ತುಂಬಿಸ್ಕೊಳ್ಬೋದು. ಒಟ್ಟಾರೆಯಾಗಿ ಇಂದಿನ ಮುರಳಿಯು ನಮ್ಗೆ ಸಿಕ್ಕಿರುವ ಈ ಅಲೌಕಿಕ ಬೃಹಸ್ಪತಿಯ ದಶೆಯ ಮಹತ್ವವನ್ನ ಮತ್ತು ಈ ಸಮಯದಲ್ಲಿ ನಾವು ಮಾಡಬೇಕಾದ ಶ್ರೇಷ್ಠ ಪುರುಷಾರ್ಥದ ಬಗ್ಗೆ ಸ್ಪಷ್ಟವಾದ ದಾರಿದೀಪವಾಗಿದೆ. ಹೌದು. ಪ್ರತಿ ಹೆಜ್ಜೆಯಲ್ಲೂ ಶ್ರೀಮತವನ್ನ ಪಾಲಿಸಿ ಯೋಗಬಲವನ್ನ ಜಮಾ ಮಾಡಿಕೊಂಡು ವಿಕಾರಗಳ ದಾನ ಮಾಡಿ 16 ಕಲಾ ಸಂಪೂರ್ಣರಾಗೋದೇ ನಮ್ಮ ಜೀವನದ ಪರಮ ಗುರಿಯಾಗಿರ್ಬೇಕು. ಹೌದು. ಇಂದಿನ ಮಂಥನದಿಂದ ನಮ್ಮನ್ನ ಚಿಂತನೆಗೆ ಹಚ್ಚೋ ಒಂದು ವಿಚಾರ ಅಂದ್ರೆ ಬಾಬಾ ನಮ್ಮನ್ನ ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರಿಗಳು ಅಂತ ಕರೆದಿದ್ದಾರೆ. ಆದ್ರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಸಣ್ಣಪುಟ್ಟ ಚಿಂತೆಗಳು, ವ್ಯರ್ಥ ಸಂಕಲ್ಪಗಳು ಅನ್ನೋ ಕಲ್ಲು ಮಣ್ಣಿನ ವ್ಯಾಪಾರದಲ್ಲಿ ಎಷ್ಟು ಮುಳುಗಿ ಹೋಗಿದ್ದೀವಿ? ನಮ್ಮ ಈ ಅವಿನಾಶಿ ವ್ಯಾಪಾರದ ಖಾತೆಯನ್ನ, ನಮ್ಮ ಲಾಭ ನಷ್ಟದ ಲೆಕ್ಕವನ್ನ ಪ್ರತಿದಿನ ಪ್ರಾಮಾಣಿಕವಾಗಿ ಪರಿಶೀಲಿಸ್ಕೊಳ್ತಾ ಇದ್ದೀವಾ? ಅಥವಾ ನಾವು ಕೇವಲ ಜ್ಞಾನವನ್ನ ಕೇಳಿ ಖುಷಿಪಡೋರಾಗಿದ್ದೀವಾ ಹೊರತು ಅದರ ನಿಜವಾದ ವ್ಯಾಪಾರಿಗಳಾಗಿ ಅನೇಕರಿಗೆ ಆ ರತ್ನಗಳನ್ನ ಹಂಚುವ ಸೇವಾಧಾರಿಗಳಾಗಿಲ್ವೇ? ಧಾರಣೆಗಾಗಿ ಮುಖ್ಯ ಸಾರದ ಮೊದಲ ಅಂಶದಲ್ಲಿ ಬಾಬಾ ಹೇಳ್ತಾರೆ, ಒಳಗೆ ಏನೆಲ್ಲವೂ ಮುಳ್ಳುಗಳಿವೆಯೋ ಅದನ್ನು ಪರಿಶೀಲನೆ ಮಾಡಿ ತೆಗೆಯಬೇಕಾಗಿದೆ, ರಾಮಪುರಿಯಲ್ಲಿ ಹೋಗುವ ಪುರುಷಾರ್ಥ ಮಾಡಬೇಕಾಗಿದೆ ಅಂತ. ಮುಳ್ಳುಗಳು ಅಂತ ಕೇಳೋಕೆ ಸರಳ ಅನ್ಸಿದ್ರೂ ಇದರ ವ್ಯಾಪ್ತಿ ತುಂಬಾ ದೊಡ್ಡದಲ್ವಾ? ಖಂಡಿತವಾಗಿಯೂ. ಸಾಮಾನ್ಯವಾಗಿ ಮುಳ್ಳುಗಳು ಅಂದ್ರೆ ನಾವು ಕಾಮ, ಕ್ರೋಧ, ಲೋಭ ಅಂದ್ಕೊಳ್ತೇವೆ. ಹೌದು, ಮುಖ್ಯ ವಿಕಾರಗಳು. ಅದೇ ಬಾಬಾ ನಮ್ಮ ಗಮನವನ್ನ ಇನ್ನೂ ಸೂಕ್ಷ್ಮವಾದ ಮುಳ್ಳುಗಳ ಕಡೆಗೆ ಸೆಳೆಯುತ್ತಿದ್ದಾರೆ. ಉದಾಹರಣೆಗೆ ಈಗ ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಯಶಸ್ಸು ನೋಡಿ ಮನಸ್ಸಿನ ಮೂಲೆಯಲ್ಲಿ ಬರುವ ಒಂದು ಸಣ್ಣ ಅಸೂಯೆ. ಹೌದು. ಅಥವಾ ಟ್ರಾಫಿಕ್ನಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಬರುವ ಕಿರಿಕಿರಿ, ನಮ್ಮ ಅಭಿಪ್ರಾಯವೇ ಸರಿ ಅನ್ನೋ ಸೂಕ್ಷ್ಮ ಅಹಂಕಾರ, ಇವೆಲ್ಲ ನಮ್ಮ ಶಕ್ತಿಯನ್ನ ದಿನಾ ಚುಚ್ಚುವ ಸಣ್ಣ ಸಣ್ಣ ಮುಳ್ಳುಗಳೇ. ಇದು 100% ಸತ್ಯ. ದೊಡ್ಡ ವಿಕಾರಗಳನ್ನ ಗುರುತಿಸೋದು ಸುಲಭ. ಹೌದು. ಆದ್ರೆ ಸಣ್ಣ ಮುಳ್ಳುಗಳು ನಮ್ಮ ಗಮನಕ್ಕೆ ಬರೋದೇ ಇಲ್ಲ. ಇಲ್ಲಿ ಒಂದು ಪ್ರಶ್ನೆ, ಕೆಲವೊಮ್ಮೆ ಬೇರೆಯವರ ನಡವಳಿಕೆಯಿಂದ ನಮ್ಗೆ ನೋವಾಗುತ್ತೆ. ಸರಿ. ಆಗ ಆ ಮುಳ್ಳು ನಮ್ಮದೇ ಅಥವಾ ಅವರದ್ದೇ ಅಂತ ಗುರುತಿಸೋದೇ ಕಷ್ಟ ಆಗುತ್ತಲ್ಲ. ನಮ್ಮನ್ನ ನಾವು ಹೇಗೆ ಪರಿಶೀಲನೆ ಮಾಡ್ಕೋಬೇಕು ಆಗ? ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಇದು. ಬಾಬಾ ಇಲ್ಲಿ ಒಂದು ಸುಂದರವಾದ ವಿಧಾನ ಹೇಳ್ತಾರೆ. ಹೊರಗಿನ ಪರಿಸ್ಥಿತಿ ಅಥವಾ ವ್ಯಕ್ತಿ ಹೇಗೆ ಇರಲಿ, ಅದಕ್ಕೆ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯೆ ಕೊಡುತ್ತೋ ಅದೇ ನಮ್ಮೊಳಗಿನ ಮುಳ್ಳಿನ ಸೂಚಕ. ಹಾಗೆ. ಉದಾಹರಣೆಗೆ, ಯಾರಾದರೂ ನಮ್ಮನ್ನ ಅವಮಾನಿಸಿದಾಗ ನಮಗೆ ಕೋಪ ಬಂತು ಅಂದ್ರೆ ಆ ಕೋಪ ಅನ್ನೋ ಮುಳ್ಳು ನಮ್ಮಲ್ಲಿತ್ತು ಅಂತ ಅರ್ಥ. ಅಂದ್ರೆ ಹೊರಗಿನ ಪರಿಸ್ಥಿತಿ ಅದನ್ನ ಚುಚ್ಚಿತು ಅಷ್ಟೇ. ಅವರು ಪ್ರೀತಿಯಿಂದ ಮಾತಾಡಿದ್ರೆ ಆ ಮುಳ್ಳು ಸುಮ್ಮನೆ ಇರ್ತಿತ್ತು. ಅದಕ್ಕೆ ಹೊರಗೆ ನೋಡೋ ಬದಲು ನನಗೇಕೆ ಹೀಗೆ ಅನಿಸಿತು ಅಂತ ಆತ್ಮಾವಲೋಕನ ಮಾಡ್ಕೋಬೇಕು. ಅದೇ ಪರಿಶೀಲನೆ ಮಾಡಿ ತೆಗೆಯುವುದು ಅನ್ನೋ ಪ್ರಕ್ರಿಯೆ.
ನಿಖರವಾಗಿ. ಹಾಗಾದ್ರೆ ಪ್ರತಿಯೊಂದು ಬಾಹ್ಯ ಘಟನೆಯೂ ನಮ್ಮನ್ನ ನಾವು ನೋಡ್ಕೊಳ್ಳಕ್ಕೆ ಒಂದು ಕನ್ನಡಿ ಇದ್ದ ಹಾಗೆ. ಹೌದು. ಇದನ್ನ ರಾಮಪುರಿಯಲ್ಲಿ ಹೋಗುವ ಪುರುಷಾರ್ಥಕ್ಕೆ ಹೇಗೆ ಜೋಡಿಸಬಹುದು? ರಾಮಪುರಿ ಅಂದ್ರೆ ಆ ದೋಷರಹಿತ ಜಗತ್ತು ಅಲ್ವಾ? ಹೌದು. ರಾಮಪುರಿ ಅಥವಾ ಸತ್ಯಯುಗ ಅನ್ನೋದು ಕೇವಲ ಒಂದು ಸ್ಥಳ ಅಲ್ಲ, ಅದೊಂದು ಸಂಪೂರ್ಣ ಮುಳ್ಳುರಹಿತ ಚೈತನ್ಯದ ಸ್ಥಿತಿ. ನಾವು ನಮ್ಮೊಳಗಿನ ಪ್ರತಿಯೊಂದು ಮುಳ್ಳನ್ನ ತೆಗೆದುಹಾಕಿದಾಗ ನಾವೇ ಸ್ವತಃ ರಾಮಪುರಿಯ ನಿವಾಸಿಗಳಾಗ್ತೀವಿ. ಆಗ ನಮ್ಮ ಸುತ್ತಲೂ ಆ ದೈವಿ ವಾತಾವರಣ ನಿರ್ಮಾಣವಾಗುತ್ತೆ. ಅಂದ್ರೆ ರಾಮಪುರಿ ಹೋಗೋದು ಅಂದ್ರೆ ಮೊದಲು ನಮ್ಮನ್ನ ನಾವು ಆ ರಾಜ್ಯಕ್ಕೆ ಯೋಗ್ಯರನ್ನಾಗಿ ಮಾಡ್ಕೊಳ್ಳೋದು. ಅದೇ ಪುರುಷಾರ್ಥ. ಆ ದಾರಿಯಲ್ಲಿ ನಾವಿಡೋ ಪ್ರತಿ ಹೆಜ್ಜೆನೂ ಅದೇ. ಅದ್ಭುತ! ನಮ್ಮೊಳಗಿನ ಮುಳ್ಳುಗಳನ್ನ ತೆಗೆದು ನಮ್ಮನ್ನ ಶುದ್ಧ ಮಾಡ್ಕೊಳ್ಳೋದು ಮೊದಲನೇ ಹೆಜ್ಜೆ. ಹೌದು. ಎರಡನೇ ಧಾರಣೆಯ ಅಂಶ ಬಹುಶಃ ಇದರ ಮುಂದಿನ ಹಂತ. ಬಾಬಾ ಹೇಳ್ತಾರೆ, ಅವಿನಾಶಿ ಜ್ಞಾನ ರತ್ನಗಳ ವ್ಯಾಪಾರ ಮಾಡಿ ಅನ್ಯರ ಕಲ್ಯಾಣ ಮಾಡುವುದರಲ್ಲಿ ಸಮಯ ಕೊಡಬೇಕಾಗಿದೆ, ಪಾವನರಾಗಬೇಕು ಮತ್ತು ಮಾಡಬೇಕಾಗಿದೆ. ಇಲ್ಲಿ ವ್ಯಾಪಾರ ಅನ್ನೋ ಶಬ್ದದ ಬಳಕೆ ಇದು ಬಹಳ ಆಸಕ್ತಿಕರವಾಗಿದೆ. ಯಾಕೆ ಬಾಬಾ ಸೇವೆ ಅಥವಾ ದಾನ ಅನ್ನದೇ ವ್ಯಾಪಾರ ಅಂದ್ರು? ಇದು ಬಾಬಾ ಅವರ ಜ್ಞಾನದ ಸೌಂದರ್ಯ. ನೋಡಿ, ಲೌಕಿಕ ವ್ಯಾಪಾರದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರ ಇರುತ್ತೆ. ಹೌದು. ಆದರೆ ಈ ಆಧ್ಯಾತ್ಮಿಕ ವ್ಯಾಪಾರದಲ್ಲಿ ನಷ್ಟ ಅನ್ನೋ ಮಾತೇ ಇಲ್ಲ. ಇಲ್ಲಿ ಎರಡೂ ಕಡೆ ಬರೀ ಲಾಭ. ಹೇಗೆ? ನಾವು ಜ್ಞಾನದ ಒಂದು ರತ್ನವನ್ನ ಇನ್ನೊಬ್ಬರಿಗೆ ಕೊಟ್ಟಾಗ ಅವರ ಜೀವನದಲ್ಲಿ ಬೆಳಕು ಬರುತ್ತೆ. ಅದೇ ಸಮಯದಲ್ಲಿ ಆ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಇನ್ನೂ ದೃಢವಾಗುತ್ತೆ. ನಮಗೆ ಆಂತರಿಕ ಖುಷಿ, ಶಕ್ತಿ ಸಿಗುತ್ತೆ. ಅಂದ್ರೆ ಕೊಡುವವರಿಗೂ ಲಾಭ, ತೆಗೆದುಕೊಳ್ಳುವವರಿಗೂ ಲಾಭ. ಅದಕ್ಕೆ ಇದು ಶ್ರೇಷ್ಠ ವ್ಯಾಪಾರ. ಅದಕ್ಕೆ ಬಾಬಾ ಹಾಗೆ ಹೇಳೋದು. ಹಾಗಾದ್ರೆ ಪಾವನರಾಗಬೇಕು ಮತ್ತು ಮಾಡಬೇಕಾಗಿದೆ ಅನ್ನೋ ಮಾತಿನ ಅರ್ಥ ನಾವು ಸಂಪೂರ್ಣ ಪಾವನರಾಗುವವರೆಗೂ ಈ ವ್ಯಾಪಾರ ಮಾಡೋಕೆ ಕಾಯ್ಬೇಕಾಗಿಲ್ಲ ಅಲ್ವಾ? ಖಂಡಿತ ಇಲ್ಲ. ಕೆಲವೊಮ್ಮೆ ಅನ್ಸುತ್ತೆ, ನಮ್ಗೆ ಇನ್ನೂ ದೌರ್ಬಲ್ಯಗಳಿವೆ, ನಾವು ಹೇಗೆ ಬೇರೆಯವರಿಗೆ ಜ್ಞಾನ ಕೊಡೋದು ಅಂತೆ ಒಂದ್ ಸಂಕೋಚ ಬರುತ್ತೆ. ಇಲ್ಲ ಇಲ್ಲ, ಇದೊಂದು ಸಮಾನಾಂತರ ಪ್ರಕ್ರಿಯೆ. ಒಂದು ಹಣತೆ ಇನ್ನೊಂದು ಹಣತೆಯನ್ನ ಬೆಳಗಿದಾಗ ಅದರ ಸ್ವಂತ ಬೆಳಕು ಕಡಿಮೆ ಆಗೋದಿಲ್ಲ ಅಲ್ವಾ? ಇಲ್ಲ, ಬೆಳಕು ಹೆಚ್ಚಾಗುತ್ತೆ. ಹಾಗೇನೆ ನಾವು ಪಾವನರಾಗೋದ್ ಪುರುಷಾರ್ಥ ಮಾಡ್ತಾನೆ ನಮ್ಮ ಅನುಭವಗಳನ್ನ, ಜ್ಞಾನದ ಅಂಶಗಳನ್ನ ಹಂಚಿಕೋಬೇಕು. ಈ ಹಂಚಿಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದೇ ನಮ್ಮನ್ನ ಇನ್ನೂ ವೇಗವಾಗಿ ಪಾವನ ಮಾಡುತ್ತೆ. ಹೌದು. ಪಾವನರಾಗೋದು ಮತ್ತು ಪಾವನ ಮಾಡೋದು ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ. ಸರಿಯಾಗಿ ಹೇಳಿದ್ರಿ. ಈ ಪಾವನತೆಯ ಸ್ಥಿತಿಯನ್ನ ಹೊರಗಿನ ಪರಿಸ್ಥಿತಿಗಳ ನಡುವೆ ಕಾಪಾಡಿಕೊಳ್ಳೋದು ಒಂದು ದೊಡ್ಡ ಸವಾಲು. ಬಹುಶಃ ಇವತ್ತಿನ ವರದಾನ ಇದಕ್ಕೇ ಒಂದು ಪರಿಹಾರ ಕೊಡುತ್ತೆ ಅನ್ಸುತ್ತೆ. ಹೌದು. ಬಾಬಾ ಹೇಳ್ತಾರೆ, ತಮೋಗುಣಿ ವಾಯುಮಂಡಲದಲ್ಲಿ ತನ್ನ ಸ್ಥಿತಿಯನ್ನ ಏಕರಸ, ಅಚಲ, ಅಡೋಲವಾಗಿ ಇಟ್ಟುಕೊಳ್ಳುವಂತಹ ಮಾಸ್ಟರ್, ಸರ್ವಶಕ್ತಿವಂತ ಭವ. ಹೌದು, ಇದು ಇವತ್ತಿನ ಸಮಯದ ವಾಸ್ತವ್ಯತೆಯನ್ನ ನೇರವಾಗಿ ಹೇಳುತ್ತೆ. ತಮೋಗುಣಿ ವಾಯುಮಂಡಲ ಅಂದ್ರೆ ಏನು? ಸುತ್ತಲೂ ಇರೋ ನಕಾರಾತ್ಮಕತೆ. ಹೌದು, ಭಯ, ಚಿಂತೆ, ಅಶಾಂತಿ. ನಾವು ಪೇಪರ್ ತೆರೆದ್ರೆ, ಟಿವಿ ನೋಡಿದ್ರೆ, ಜನರ ಮಾತು ಕೇಳಿದ್ರೆ ಎಲ್ಲೆಲ್ಲೂ ಇದೇ ತುಂಬಿದೆ. ಇಂಥ ವಾತಾವರಣದಲ್ಲಿ ನಮ್ಮ ಮನಸ್ಸಿನ ಶಾಂತಿ, ಖುಷಿಯನ್ನ ಏಕರಸವಾಗಿ ಅಂದ್ರೆ ಒಂದೇ ಸಮನಾಗಿ ಇಟ್ಟುಕೊಳ್ಳುವುದು ನಿಜಕ್ಕೂ ಸವಾಲು. ಅದಕ್ಕೆ ಬಾಬಾ ಪರಿಹಾರವನ್ನೂ ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಂತ ಭವ. ಹೌದು, ನಾನು ಮಾಸ್ಟರ್ ಸರ್ವಶಕ್ತಿವಂತನು ಅನ್ನೋ ಸ್ಮೃತಿಯಲ್ಲಿರೋದು. ಇದು ಕೇನೋಕೆನ್ ಬಹಳ ಶಕ್ತಿಯುತವಾಗಿದೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಕೆಲಸದ ಒತ್ತಡದಲ್ಲಿರುವಾಗ ಅಥವಾ ಮನೆಯಲ್ಲಿ ಸಮಸ್ಯೆಯಾದಾಗ ನಾನು ಮಾಸ್ಟರ್ ಸರ್ವಶಕ್ತಿವಂತ ಅಂತ ನೆನ್ಪು ಮಾಡ್ಕೊಂಡ್ರೂ ಆ ಭಾವನೆ ಬರೋದಿಲ್ಲ. ಅರ್ಥ ಆಯ್ತು. ಆ ಸಂಪರ್ಕವನ್ನ ತಕ್ಷಣವೇ ಜೋಡ್ಸೋಕೆ ಏನಾದ್ರೂ ಉಪಾಯ ಇದ್ಯಾ? ಒಳ್ಳೆ ಪ್ರಶ್ನೆ. ಇದು ಸ್ವಿಚ್ ಹಾಕಿದ ತಕ್ಷಣ ಲೈಟ್ ಬಂದ ಹಾಗೆ ಅಲ್ಲ. ಇದಕ್ಕೆ ಅಭ್ಯಾಸ ಬೇಕು. ಓಕೆ. ನಾನು ಮಾಸ್ಟರ್ ಸರ್ವಶಕ್ತಿವಂತ ಅನ್ನೋದು ಬರೀ ಒಂದು ವಾಕ್ಯ ಅಲ್ಲ, ಅದೊಂದು ಅನುಭೂತಿ. ಈ ಅನುಭೂತಿಯನ್ನ ನಾವು ಶಾಂತವಾದ ಸಮಯದಲ್ಲಿ, ವಿಶೇಷವಾಗಿ ಅಮೃತ ವೇಳೆಯಲ್ಲಿ ಅಭ್ಯಾಸ ಮಾಡಬೇಕು. ನಾನು ಸರ್ವಶಕ್ತಿವಂತ ತಂದೆಯ ಮಗು, ಅವರ ಸರ್ವಶಕ್ತಿಗಳು ನನ್ನ ಆಸ್ತಿ ಅನ್ನೋ ಸ್ವಮಾನದಲ್ಲಿ ಸ್ಥಿತರಾಗಬೇಕು. ಹೀಗೆ ಅಭ್ಯಾಸ ಮಾಡಿದಾಗ ಅದು ನಮ್ಮ ಉಪಪ್ರಜ್ಞೆಯಲ್ಲಿ ದಾಖಲಾಗತ್ತೆ. ಆಮೇಲೆ ಸವಾಲಿನ ಸಂದರ್ಭ ಬಂದಾಗ ಅದು ಸಹಜವಾಗಿ ನೆನ್ಪಿಗೆ ಬರುತ್ತೆ. ನಿಖರವಾಗಿ. ಅಂದ್ರೆ ಇದೊಂದು ರೀತಿ ಆಧ್ಯಾತ್ಮಿಕ ತುರ್ತು ಪರಿಸ್ಥಿತಿಗೆ ನಾವು ಮಾಡ್ಕೊಳ್ಳೋ ತಯಾರಿ ಇದ್ಹಾಗೆ. ಹೌದು. ಈ ಸ್ಮೃತಿಯನ್ನ ನಮ್ಮ ದಿನಚರಿಯ ಭಾಗ ಮಾಡ್ಕೊಂಡ್ರೆ ಎಂಥ ತಮೋಗುಣಿ ವಾಯುಮಂಡಲದಲ್ಲೂ ನಾವು ಕಮಲಪುಷ್ಪದಂತೆ ನಿರ್ಲಿಪ್ತರಾಗಿರ್ಬೋದು. ಆಹಾ,
ಇವತ್ತಿನ ಸ್ಲೋಗನ್ ಕೂಡ ಇದೇ ರೀತಿ ಒಂದು ಸುಂದರವಾದ ಸಂಬಂಧದ ಕಡೆಗೆ ನಮ್ಮ ಗಮನ ಸೆಳೆಯುತ್ತೆ. ಹೌದು. ವರದಾತ ತಂದೆಯನ್ನು ತಮ್ಮ ಸತ್ಯ ಸಂಗಾತಿಯನ್ನಾಗಿ ಮಾಡಿಕೊಳ್ಳುತ್ತೀರೆಂದರೆ ಜೋಳಿಗೆಯು ಬುದ್ಧಿಯ ಜೋಳಿಗೆ ವರದಾನಗಳಿಂದ ಸಂಪನ್ನವಾಗಿರುತ್ತದೆ. ಸತ್ಯ ಸಂಗಾತಿ ಈ ಪದವೇ ಎಷ್ಟು ಸುಂದರವಾಗಿದೆ. ಹೌದು. ಸಂಗಾತಿಯ ಮುಂದೆ ನಾವು ಯಾವುದೇ ಮುಖವಾಡ ಹಾಕ್ಕೊಳ್ಳೋದಿಲ್ಲ. ನಮ್ಮ ಮನಸ್ಸಲ್ಲಿರೋದನ್ನ ಇದ್ದ ಹಾಗೆ ಹೇಳ್ಕೊಳ್ತೀವಿ. ಬಾಬಾ ಅವರೊಂದಿಗೆ ನಮ್ಮ ಸಂಬಂಧ ಹೀಗಿರಬೇಕು. ಕೇವಲ ಬೆಳಗ್ಗೆ ಸಂಜೆ ಯೋಗದಲ್ಲಿ ಮಾತ್ರ ಅಲ್ಲ. ಪ್ರತಿಕ್ಷಣದಲ್ಲೂ ನಡೆಯುವಾಗ, ಕೆಲಸ ಮಾಡುವಾಗ, ತಿನ್ನುವಾಗ, ಪ್ರತಿ ಕರ್ಮದಲ್ಲೂ ಆ ಸಂಗಾತಿಯ ನೆನಪು ಸಹಜವಾಗಿರಬೇಕು. ಈ ನಿರಂತರ ಸಂಬಂಧ ಇದೆಯಲ್ಲ, ಅದೇ ನಮ್ಮ ಬುದ್ಧಿರೂಪಿ ಜೋಳಿಗೆಯನ್ನ ವರದಾನಗಳಿಂದ ತುಂಬಿಸುತ್ತೆ. ಅಂದ್ರೆ ನಾವು ಬಾಬಾ ಶಕ್ತಿ ಕೊಡಿ, ಶಾಂತಿ ಕೊಡಿ ಅಂತ ಕೇಳೋ ಅವಶ್ಯಕತೆನೇ ಇರೋದಿಲ್ಲ. ಸಂಗಾತಿಯ ಜೊತೆಗಿರುವಾಗ ಯಾವ ಕೊರತೆಯೂ ಇರಲು ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮ ಮನಸ್ಸು ಖಾಲಿಯಾಗಿದೆ, ಶಕ್ತಿಹೀನವಾಗಿದೆ ಅಂತ ನಮಗೆ ಅನಿಸಿದ್ರೆ ಅದು ನಮ್ಮ ಸಂಗಾತಿಯೊಂದಿಗಿನ ಸಂಪರ್ಕ ದುರ್ಬಲವಾಗಿದೆ ಅನ್ನೋದರ ಸೂಚನೆನಾ? ಖಂಡಿತ. ಈ ಸ್ಲೋಗನ್ ಇದೆಯಲ್ಲ, ಇದು ದಿನವಿಡೀ ನಮ್ಮನ್ನ ನಾವೇ ಪರಿಶೀಲನೆ ಮಾಡ್ಕೊಳ್ಳಕ್ಕೆ ಒಂದು ಮೀಟರ್ ಇದ್ದ ಹಾಗೆ. ಮನಸ್ಸಲ್ಲಿ ಅಶಾಂತಿ ಇದ್ದಾಗ ತಕ್ಷಣ ನಮಗೆ ನಾವೇ ಕೇಳ್ಕೋಬೇಕು, ನನ್ನ ಸಂಗಾತಿ ನನ್ನ ಜೊತೆಗಿದ್ದಾರಾ, ನಾನು ಅವರ ನೆನಪಿನಲ್ಲಿದ್ದೇನಾ ಅಂತ. ಆ ಕ್ಷಣದಲ್ಲೇ ನಮ್ಮ ಮನಸ್ಸಿನ ಭಾರವನ್ನ ಅವರಿಗೆ ಕೊಟ್ಟು ಸಂಬಂಧವನ್ನ ಮತ್ತೆ ಜೋಡಿಸ್ಕೊಂಡ್ರೆ ಬುದ್ಧಿರೂಪಿ ಜೋಳಿಗೆ ಮತ್ತೆ ತುಂಬಿಕೊಳ್ಳುತ್ತೆ. ನಾವು ನಮ್ಮನ್ನ ಶುದ್ಧೀಕರಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡಿದ್ವಿ, ಮಾಸ್ಟರ್ ಸರ್ವಶಕ್ತಿವಂತ ಸ್ಥಿತಿಯ ಬಗ್ಗೆ ಚಿಂತನೆ ಮಾಡಿದ್ವಿ. ಹೌದು. ಆಮೇಲೆ ತಂದೆಯೊಂದಿಗೆ ನಿರಂತರ ಸಂಬಂಧ ಇಟ್ಕೊಳ್ಳೋದ್ರ ಬಗ್ಗೆನೂ ಅರಿತ್ವಿ. ಈ ಎಲ್ಲ ವೈಯಕ್ತಿಕ ಪುರುಷಾರ್ಥಗಳು ಇವೆಲ್ಲ ಸೇರಿ ಸಾಮೂಹಿಕವಾಗಿ ಹೇಗೆ ಯಶಸ್ಸನ್ನ ತರುತ್ತವೆ? ಬಹುಶಃ ಅದರ ಬಗ್ಗೆ ಕೊನೆಯದಾಗಿ ಬಾಬರವರ ಅವ್ಯಕ್ತ ಇಶಾರೆ ಹೇಳುತ್ತೆ. ಹೌದು, ಇದು ಇಡೀ ಚರ್ಚೆಯ ಸಾರಾಂಶದಂತೆ ಇದೆ. ಬಾಬಾ ಹೇಳ್ತಾರೆ, ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ. ಹೌದು, ನಮ್ಮ ಆಧ್ಯಾತ್ಮಿಕ ಪಯಣದಲ್ಲಿ ಅಂತಿಮ ಯಶಸ್ಸಿಗೆ ಅಡಿಪಾಯವೇ ಏಕತೆ ಮತ್ತು ವಿಶ್ವಾಸ. ಇಲ್ಲಿ ಏಕತೆ ಅಂದ್ರೆ ಕೇವಲ ಭೌತಿಕವಾಗಿ ಒಟ್ಟಿಗೆ ಇರೋದಲ್ಲ. ಇದು ಏಕಮತದ ಬಗ್ಗೆ ಹೇಳುತ್ತೆ. ನೂರಾರು ಜನರಿದ್ರೂ ಎಲ್ಲರ ಮತವೂ ಒಂದೇ ಆಗಿರಬೇಕು. ಆ ಒಂದು ಮತ ಯಾವುದು? ಅದು ಪರಮಾತ್ಮನ ಶ್ರೀಮತ. ಪ್ರತಿಯೊಬ್ಬರೂ ತಮ್ಮ ಸ್ವಂತ ಮತವನ್ನ ಬದಿಗಿಟ್ಟು ಬಾಬಾ ಏನ್ ಹೇಳ್ತಾರೆ ಅನ್ನೋದ್ರ ಮೇಲೆ ಸಂಪೂರ್ಣ ನಿಶ್ಚಯ ಬುದ್ಧಿಯ ವಿಶ್ವಾಸ ಇಟ್ಟಾಗ ಅಲ್ಲಿ ಸಹಜವಾಗಿ ಏಕತೆ ಬರುತ್ತೆ. ಈ ಏಕತೆಯ ಶಕ್ತಿಯೇ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯವಾಗಿಸುತ್ತೆ. ಆದರೆ ಈ ಏಕಮತವನ್ನ ಸಾಧಿಸೋದು ಹೇಗೆ? ಪ್ರತಿಯೊಬ್ಬರಿಗೂ ಅವರದೇ ಆದ ಹಳೆ ಸಂಸ್ಕಾರಗಳಿರ್ತವಲ್ಲ. ಇದೇ ನಿಜವಾದ ಪರಿವರ್ತನೆ. ಬಾಬಾ ಹೇಳೋದನ್ನೇ, ನಮ್ಮ ಹಳೆಯ ದೇಹಾಭಿಮಾನದ ಸಂಸ್ಕಾರಗಳನ್ನ ತ್ಯಾಗ ಮಾಡು. ಬಾಬ್ದಾದರವರ ದೈವಿ ಸಂಸ್ಕಾರಗಳನ್ನ ಧಾರಣೆ ಮಾಡ್ಕೊಳ್ಬೇಕು. ಹೌದು. ಬಾಬಾ ಹೇಗೆ ಕ್ಷಮಾಶೀಲರು, ಪ್ರೀತಿಯ ಸಾಗರರು, ಜ್ಞಾನಪೂರ್ಣರು, ಹಾಗೆ ನಾವು ಆಗೋಕೆ ಪ್ರಯತ್ನಿಸ್ಬೇಕು. ನಮ್ಮ ಮಾತು, ನೋಟ, ನಡತೆ ಬಾಬಾರವರಿಗೆ ಸಮಾನವಾದಾಗ ನಮ್ಮ ಮೂಲಕವೇ ಜಗತ್ತಿಗೆ ತಂದೆಯ ಪ್ರತ್ಯಕ್ಷತೆಯಾಗುತ್ತೆ. ಹೌದು, ಆಗ ಪ್ರತಿಯೊಬ್ಬರಿಗೂ ನಮ್ಮ ಮೂಲಕ ತಂದೆಯೂ ಕಾಣಿಸ್ತಾರೆ. ಧನ್ಯವಾದಗಳು. ಇವತ್ತಿನ ಈ ಚರ್ಚೆ ನಮ್ಮ ಪುರುಷಾರ್ಥಕ್ಕೆ ಒಂದು ಹೊಸ ದಿಕ್ಕನ್ನೇ ನೀಡಿದೆ. ಮುಳ್ಳುಗಳನ್ನ ತೆಗೆಯೋದ್ರಿಂದ ಹಿಡಿದು ಸತ್ಯ ಸಂಗಾತಿಯ ಸಂಬಂಧ, ಆಮೇಲೆ ಏಕತೆಯ ಯಶಸ್ಸು, ಒಂದು ಸಂಪೂರ್ಣ ಮಾರ್ಗಸೂಚಿ ಸಿಕ್ಕಾಗಾಯ್ತು. ಹೌದು, ಇವತ್ತಿನ ಎಲ್ಲ ಅಂಶಗಳು ಒಂದಕ್ಕೊಂದು ಹೆಣೆದುಕೊಂಡಿವೆ. ನಮ್ಮ ಆಂತರಿಕ ಸ್ಥಿತಿ ಬಲವಾದ್ರೆ ಮಾತ್ರ ನಾವು ಜಗತ್ತಿನ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಲು ಸಾಧ್ಯ. ಹಾಗಾದ್ರೆ ಈ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಬಹುದಾದ ಒಂದು ಪ್ರಾಯೋಗಿಕ ಚಿಂತನೆ ನೀಡೋಣವೇ? ಖಂಡಿತ. ಇನ್ನು ನಾವು ಮುಳ್ಳುಗಳನ್ನು ತೆಗೆಯುವ ಬಗ್ಗೆ ಬಹಳಷ್ಟು ಚರ್ಚಿಸಿದ್ದೇವೆ. ಮುಂದಿನ 24 ಗಂಟೆಗಳ ಕಾಲ ನಮ್ಮೊಳಗಿನ ಯಾವುದೇ ಮುಳ್ಳನ್ನು ತೆಗೆಯೋ ಪ್ರಯತ್ನ ಮಾಡೋದು ಬೇಡ. ಓ, ಹಾಗಾದ್ರೆ ಕೇವಲ ನಮಗೆ ಕಿರಿಕಿರಿ, ಅಸೂಯೆ ಅಥವಾ ಕೋಪ ಬಂದಾಗ ಆ ಭಾವನೆಯನ್ನ ಗಮನಿಸಿ, ಓ, ಇದು ನನ್ನೊಳಗಿನ ಒಂದು ಮುಳ್ಳು ಅಂತ ಗುರುತಿಸೋ ಪ್ರಯತ್ನ ಮಾಡೋಣ. ಅಂದ್ರೆ ಕೇವಲ ಸಾಕ್ಷಿಯಾಗಿ ಗಮನಿಸೋದು. ಹೌದು, ಯಾವುದೇ ತೀರ್ಪು ನೀಡದೆ. ಹಾಗೆ ಗಮನಿಸಿದ್ರೆ ಆ ಮುಳ್ಳಿನ ಶಕ್ತಿ ತಾನಾಗಿಯೇ ಹೇಗೆ ಕಡಿಮೆಯಾಗುತ್ತೆ ಅಂತ ನಾವೇ ಅನುಭವಿಸಬಹುದು. ಈ ಸಣ್ಣ ಪ್ರಯೋಗ ನಮ್ಮ ಆತ್ಮಾವಲೋಕನದ ಪಯಣಕ್ಕೆ ಒಂದು ದೊಡ್ಡ ಹೆಜ್ಜೆಯಾಗಬಹುದು. ಅತ್ಯಂತ ಪ್ರೀತಿಯ ಮತ್ತು ಶಾಂತವಾದ ಧ್ವನಿಯಲ್ಲಿ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ.
ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.